ಇವತ್ತು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ಅಥಣಿ ತಾಲೂಕಿನ ಮಾದಿಗ ಸಂಬಂಧಿತ ಸಂಘಟನೆಯ ನೇತೃತ್ವದಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಜನಗಣತಿ ಇವತ್ತಿನಿಂದ ಪ್ರಾರಂಭ ಆಗಿದೆ. ಸನ್ಮಾನ್ಯ ನಿವೃತ್ತ ನ್ಯಾಯಮೂರ್ತಿಗಳಾದಂಥ NS ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಇವತ್ತು ಮೊದಲು 2011ರಲ್ಲಿ ಸದಾಶಿವ ಅವರು ಜಸ್ಟಿಸ್ ಸದಾಶಿವ ಅವರು ಪ್ರತಿ ಮನೆಗೆ ಸರ್ವೆ ಆಗಿತ್ತು. ಅದಾದ ನಂತರ ಜನಸಂಖ್ಯೆ ಮೀಸಲಾತಿ ಹೆಚ್ಚು ಮಾಡೋ ಸಂಬಂಧ ನಾಗಮೋಹನ್ ದಾಸ್ ಅವರೊಮ್ಮೆ ಸರ್ವೆ ಮಾಡಿದರು. ಇದಾದ ನಂತರ 30 ವರ್ಷಗಳಿಂದ ಮಾದಿಗ ಮೀಸಲಾತಿ ಹೋರಾಟ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ಒಳ ಮೀಸಲಾತಿ ಜನಸಂಖ್ಯೆ ಆಧಾರವಾಗಿ ರಿಸರ್ವೇಷನ್ ಕೊಡುತ್ತೆ ಹೋರಾಟ ಮಾಡೋದು ಪ್ರತಿಫಲವಾಗಿ ಎಲ್ಲ ಸರ್ಕಾರಗಳು ಒತ್ತಾಯ ಮಾಡ್ಕೊತ ಬಂದಿದ್ರು. ಇವತ್ತು ಬೊಮ್ಮಾಯಿಯವರ ಸರ್ಕಾರದಲ್ಲಿ 6% ಮಾಡಿ ಕೇಂದ್ರ ಸರ್ಕಾರ ಕಳಿಸಿದ್ರು ಅನ್ನೋ ಸಹಿತ ಇವತ್ತು ರಾಜ್ಯ ಸರ್ಕಾರಕ್ಕೆ ಒಪ್ಪಲಿಲ್ಲ. ಆ ಒಂದು ಕಾರಣಕ್ಕಾಗಿ ಇವತ್ತು ಮತ್ತು ನಮ್ಮ 101 ಜಾತಿಯಲ್ಲಿ ನಮ್ಮ ಸೋದರ ಸಮಾಜದವರಾಗಿರ್ತಕ್ಕಂಥ ಹೊಲೆ ಸಮಾಜದವರಾಗಿರ್ಬೋದು, ಬೇರೆ ಬೇರೆ ಸಮಾಜದವರು ಈ ಜಾತಿ ಜನಗಣತಿ 2012 ಸರಿಯಾಗಿಲ್ಲ, ನಾವು ಹೆಚ್ಚಿದೀವಿ ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸಿದಾಗ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಹಲವಾರು ಮೀಟಿಂಗ್ಗಳಾಗಿ ಸಮಾಜ ಕಲ್ಯಾಣ ಮಂತ್ರಿಗಳ ನೇತೃತ್ವದಲ್ಲಿ ಮತ್ತೊಂದು ಸರ್ವೆ ಮಾಡಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಪ್ರಾರಂಭ ಮಾಡಿದ್ದು. 3 ತಿಂಗಳಾದ ನಂತರ ಸರ್ಕಾರಕ್ಕೆ ವರದಿ ಕೊಡಲಿಲ್ಲ. ಇವತ್ತು 5 ಇವತ್ತಿನಿಂದ 17ನೇ ತಾರೀಕಿಗೆ ಪ್ರತಿ ಮನೆಗೆ ಪರಿಶಿಷ್ಟ ಜಾತಿಯ ದಲಿತ ಕಾಲನಿಗಳಿಗೆ ಭೇಟಿ ಕೊಟ್ಟು ಜಾತಿ ಗಣತಿಯನ್ನು ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಈಗಾಗಲೇ 56,000 ನೌಕರರು ಈ ಪ್ರತಿಯೊಂದು ಮನೆಗೆ ಭೇಟಿ ಕೊಟ್ಟು ತಮ್ಮ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಯಾವ ರೀತಿಯಿಂದ ಅವ್ರ ಸ್ಥಿತಿಗತಿಗಳದಾವ, ಜೊತೆಗೆ ನೀವು ಯಾವ ಜನಾಂಗ ಉಪಜಾತಿಗೆ ಸಂಬಂಧಿಸಿರ್ತಕ್ಕಂಥ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದರು. ಇದರಲ್ಲಿ ಮತ್ತೊಂದು ಮಾಡಿದರು 19/5/2025 ಶಿಬಿರಗಳ ಮೂಲಕವೂ ನಮ್ಮ ಜನರಿಗೆ ತಿಳಿಸಿರ್ತಕ್ಕಂಥ ಕೆಲಸ ಮಾಡಿ ಆವಾಗೂ ನಾವು ಜಾತಿ ಗಣತಿಗೆ ಬರ್ತಕ್ಕಂಥ ವ್ಯವಸ್ಥೆ ಮಾಡಿದರು. ಅದಾದ ನಂತರ ಸ್ವಯಂ ಘೋಷಣೆ ಅಂತ ಹೇಳ್ತಾರೆ ಆನ್ಲೈನ್ ಮೂಲಕವೂ 19/5/2025 23/5/2000 ಅದು ಇವತ್ತು 3 ಅವಕಾಶಗಳನ್ನು ಜಾತಿ ಗಣತಿಯಲ್ಲಿ ಮಾಡಿದ್ದಾರೆ. ಅದಕ್ಕೆ ನಾನಿವತ್ತು ನಮ್ಮ ಸಮಾಜದ ಬಂಧುಗಳಿಗೆ ಈ ಪತ್ರಿಕಾಗೋಷ್ಠಿ ಮೂಲಕ ಅಥಣಿ ತಾಲೂಕು ಇರ್ತಕ್ಕಂಥ ನಾವುಗಳು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾರೆ. ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ತಾವುಗಳು ಕರ್ನಾಟಕ 30 ಜಿಲ್ಲೆಗಳಲ್ಲಿ ಮಾದಿಗತ್ತೇಳಿ 61 ಕಾಲನಿ ಇರ್ತಕ್ಕಂಥ ಮಾದಿಗತ್ತೇಳಿ ಬರ್ಸತ್ತೇಳಿ ಈ ಬೆಳಗಾವಿ ಜಿಲ್ಲೆಯ ಮಾದಿಗೆ ಮೀಸಲಾತಿ ಹೋರಾಟ ಸಮಿತಿ ಪರವಾಗಿ ಮತ್ತು ಎಲ್ಲ ಸಮಾಜದ ಸಂಘಟನೆಗಳ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ರಾಜ್ಯ ಮಟ್ಟದಲ್ಲಿ ನಮ್ಮ ಹಿರಿಯ ರಾಜಕಾರಣಿಗಳಾಗಿರ್ಬೋದು, ಸಂಘಟನೆ ಪದಾಧಿಕಾರಿಗಳು ಎಲ್ಲರೂ ಒಂದೇ ತೀರ್ಮಾನ ತೆಗೆದರು. ಇವತ್ತು 61 ಇರ್ತಕ್ಕಂಥ ಮಾದಿಗತ್ತೇಳಿ ಬರೆಸಬೇಕಂತೇಳಿ ವಿಚಾರ ಮಾಡಿದರು. ಈಗಾಗಲೇ ಉತ್ತರ ಕರ್ನಾಟಕ ಬೆಳಗಾವಿ ಆಗಿರ್ಬೋದು, ಬಿಜಾಪುರ, ಬಾಗಲಕೋಟೆಯಲ್ಲಿ ಮಾದರತ್ತೇಳಿ 22 ಕಾಲಮ್ದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಜಾತಿಯನ್ನು ಹತ್ತಿಕ್ಕಂಥ ಕೆಲಸ ಮಾಡ್ಬೋದು. ನಮ್ಮಲ್ಲಿ 2 ಭಾಗಗಳು ಮಾಡಿ ನಮ್ಮ ಸಮಾಜನ ಸ್ಟ್ರೆಂತ್ ಕಡಿಮೆ ಮಾಡ್ತಕ್ಕಂಥದ್ದು, ಶಕ್ತಿ ಕಡಿಮೆ ಮಾಡ್ತಕ್ಕಂಥ ಉದ್ದೇಶ ಏನಾದರೂ ಸರ್ಕಾರಕ್ಕಿದ್ದರೆ ಅದನ್ನು ತಾವುಗಳು ನಿಲ್ಲಿಸ್ಬೇಕು. ಹೇಳೋ ಜೊತೆಗೇನು ನಮ್ಮ 61 ಮಾದಿಗತ್ತೇಳಿ ಬರೆಸ್ಬೇಕಾದ್ರೆ ಪ್ರತಿ ಮನೆಗೆ ಯುವಕರಾಗಿರ್ಬೋದು, ನಮ್ಮ ಹಿರಿಯರು ಎಲ್ಲರೂ ಸೇರಿ ನಿಮ್ಮ ಮನೆಯೊಳಗೆ ನಿಮ್ಮ ಗಲ್ಲಿಯೊಳಗೆ ಸರ್ವೇಸಕ್ಕೆ ಬಂದಂಥ ಶಿಕ್ಷಕನ ಕರ್ಕೊಂಡು ತಾವುಗಳು ಸರ್ವೇದೊಳಗೆ ಮಾದಿಗತ್ತೇಳಿ ಬರೆಸ್ತಕ್ಕಂಥ ವ್ಯವಸ್ಥೆ ನಮ್ಮೆಲ್ಲ ಸಮಾಜದ ಬಂಧುಗಳು ಮಾದಿಗ ಸಮಾಜದ ಬಂಧುಗಳು ಮಾಡಬೇಕಂತ ಈಗಾಗಲೇ ತೀರ್ಮಾನ ತೊಗೊಂಡಿದ್ವಿ. ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರೆಸ್ತಕ್ಕಂಥ ವ್ಯವಸ್ಥೆ ಸರ್ವೇದಲ್ಲಿ ಪ್ರಾರಂಭ ಆಗೈತೆ. ಇವತ್ತು ನಮ್ಮ ಅಥಣಿ ತಾಲೂಕದಲ್ಲಿ ಮುಖಂಡಾಗಿರ್ತ ಹನುಮಂತ ಅರದಾವರ ಆಗಿರ್ಬೋದು, ಸಂಗಪ್ಪ ಮೈನಟ್ಟಿ ಆಗಿರ್ಬೋದು, ಅದೇ ರೀತಿ ಸುಂತಾ ಐಹೊಳೆ ಆಗಿರ್ಬೋದು, ರಾವ್ಸಾಬ್ ಐಹೊಳೆ ಆಗಿರ್ಬೋದು, ಅದೇ ರೀತಿ ನಮ್ಮ ಕುಮಾರ್ ಗಸ್ತಿಯವರಾಗಿದ್ದವರು, ಇಲ್ಲಿ ನಮ್ಮ ಮತ್ತೊಬ್ಬರ ಸಹೋದರಾಗಿರ್ತಕ್ಕಂಥ ಮಾದರ್ ಸರ್ ಆಗಿರ್ಬೋದು, ಇವರೆಲ್ಲರೂ ಸೇರಿ ಪ್ರತಿ ಮನೆಗೆ ಭೇಟಿ ಕೊಟ್ಟು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ, ಜನಾಂದೋಲನ ಮಾಡ್ಲಿಕ್ಕೆ ತಿಳಿಸ್ತಕ್ಕಂಥ ಕಾರ್ಯಕ್ರಮ ಮಾಡಕತ್ತೀವಿ. ಅದಕ್ಕೆ ಮಾದಿಗತ್ತೇಳಿ ಬರೆಸಿದ್ರೆ ನಮ್ಮ ಸಮಾಜವನ್ನು ಒಂದು ಶಕ್ತಿಗೆ ತೋರಿಸ್ತಕ್ಕಂಥದ್ದು ನಮ್ಮ ಮುಂದಿನ ಆಗೋ ಕೆಲಸಕ್ಕೆಲ್ಲ ಅನುಕೂಲ ಆಕತ್ತೆ ಅನ್ನೋಂಥ ನಿಟ್ಟಿನೊಳಗೆ ನಾನು ಇಷ್ಟಪಡ್ತೀನಿ. ಮತ್ತು ಸರ್ವೇದಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಬೇರೆ ಅವ್ರು ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗಿ ಸರ್ಕಾರ ನಿಮ್ಮ ಮನೆಗೆ ಒಂದು ಕೋಡ್ ಕೊಡಾಕತ್ತೈತಿ. ಒಂದು ಕೋಡ್ ಮೇಲೆ ನಿಮ್ಮ ಆನ್ಲೈನಲ್ಲಿ ಅಪ್ಲೋಡ್ ಆಗಿ ಪ್ರತಿಯೊಬ್ಬರಿಗೆ ಸಮಾಜಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕಾಗಿತ್ತಂದ್ರೆ ನಾವು ಸೌಲಭ್ಯ ಪಡ್ಕೊಂಡಿದ್ದೀವಿ ಇಲ್ಲೋ ತಿಳುವಳಿಕೆ ಗೊತ್ತಾಗಬೇಕಾಗಿತ್ತಂತಂದ್ರೆ ನಮ್ಮ ಸ್ವಯಂ
ನ್ಯಾಯೋಚಿತವಾಗಿ ಆ ಸರ್ವೇದಲ್ಲಿ ಎಂಟ್ರಿಯಾಗಿ ನೀವು ಪ್ರತಿಯೊಂದನ್ನು ನಮೂದು ಮಾಡಿದರೆ ಇವತ್ತು ಸಾಮಾಜಿಕ ನ್ಯಾಯ ಮಾದಿಗರ 30 ವರ್ಷಗಳ ಹೋರಾಟ ಪ್ರತಿಫಲ ಸಿಗ್ತೈತೆ ಅನ್ನುವಂಥ ನಿಟ್ಟಿನೊಳಗೆ ತಾವುಗಳು ಪ್ರತಿಯೊಬ್ಬರು ಮಾದಿಗತ್ತೇಳಿ ಬರೆಸ್ಬೇಕಂತ ಈ ಮೂಲಕ ಪತ್ರಿಕೆ ಗೋಷ್ಠಿಯ ಮೂಲಕ ತಮ್ಮಲ್ಲಿ ನಾನು ಈ ಸಮಯದಲ್ಲಿ ಒತ್ತಾಯ ಮಾಡ್ತೇನೆ. ಯಾಕೆ ನಮಗೆ ಅನಾನುಕೂಲತೆಗಳು ಜಾಸ್ತಿ ಆಗ್ತಾವೆ? ಬೈ ಚಾನ್ಸಾಗಿ ಈ ಮೀಸಲಾತಿ ಒಂದು ವೇಳೆ 61 ನಂಬರ್ ಕಾಲಮ್ ಬರೆಸದೇ ಇದ್ರೆ ಅದಕ್ಕೆ ಸಮಸ್ಯೆ ಏನಾಗ್ತಾವೆ ಅಂತಕ್ಕಂಥದ್ದನ್ನು ನಾನು ಒಂದು ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ವ್ಯವಸ್ಥೆಯ ಅಧೀನದಲ್ಲಿ ನಮಗೆ ಸಾಕಷ್ಟು ತೊಂದರೆಗಳು ಆಗಲ್ಪಟ್ಟಿದ್ದಾವೆ. ಎಜುಕೇಷನ್ ಇಂಪ್ಲಿಮೆಂಟ್ ಆಗಬೇಕಂದ್ರೂ ಸಹಿತ ಮೀಸಲಾತಿ ನಮಗೆ ಬೇಕಾಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಹೆಚ್ಚಿನ ನಮ್ಮಲ್ಲಿ ಇವತ್ತು 101 ಜಾತಿಗಳಲ್ಲಿ ಹೈಯೆಸ್ಟ್ ಇರ್ತಕ್ಕಂಥವ್ರು ನಾವೇ ಮಾದಿಗ ಜನಾಂಗದವರೇ ಇರ್ತಕ್ಕಂಥದ್ದು. ಅದಕ್ಕೆ ನಮಗೆ ಸಾಕಷ್ಟು ಅನಾನುಕೂಲತೆಗಳಾಗಿದ್ದರಿಂದಾಗಿ ಈ ಸರ್ಕಾರದ ಅವಧಿಯಲ್ಲಿ ಸುಮಾರು 56 ಶಿಕ್ಷಕರನ್ನು ನೇಮಕ ಮಾಡಲ್ಪಟ್ಟಿರ್ತಕ್ಕಂಥದ್ದು ಒಂದೇ. ಆದರೆ ಅದರ ಮುಖ್ಯೋಪಾಧ್ಯಾಯರನ್ನು ಸಹಿತ ಸುಮಾರು 6 ರಿಂದ 7 ಸಾವಿರ ಜನಸಂಖ್ಯೆಯನ್ನು ಶಿಕ್ಷಕರನ್ನು ನಿಯೋಜನೆ ಮಾಡಲ್ಪಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಆನ್ಲೈನ್ಗೆ ಸಂಬಂಧಪಟ್ಟ ರೀತಿಯ ಮಾಹಿತಿಯನ್ನು ಸಹಿತ ರಾಜೇಂದ್ರನ ಐಹೊಳೆ ಅವರು ವ್ಯಕ್ತವನ್ನು ಪಡಿಸಲ್ಪಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ನಮ್ಮ ಸಮುದಾಯದ ವ್ಯವಸ್ಥೆ ನಾವು ಕರೆಕ್ಟ್ ಆಗಬೇಕಂತಂದ್ರೆ ಕಾಲಮ್ ನಂಬರ್ 61 ಪ್ರಕಾರನೇ ನಾವು ಮಾದಿಗ ಅಂಥೇಳಿ ಮೀಸಲನ್ನು ವ್ಯಕ್ತವನ್ನು ಪಡಿಸಬೇಕಾಗಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಹೊರ ರಾಜ್ಯಗಳಾಗಿರ್ತಕ್ಕಂಥ ತೆಲಂಗಾಣ, ಆಂಧ್ರ ಪ್ರದೇಶ್, ಪಂಜಾಬ್ಗಳಲ್ಲಿಯೂ ಸಹಿತ ಈ ಮೀಸಲಾತಿಯನ್ನು ಆಲ್ರೆಡಿ ಘೋಷಣೆಯನ್ನು ಮಾಡಲ್ಪಟ್ಟಿರ್ತಕ್ಕಂಥದ್ದು. ಆ ಸರ್ಕಾರಕ್ಕೆ ನಾವು ಒಂದು ಋಣಿಯಾಗಿರ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇರ್ತಕ್ಕಂಥದ್ದು ದಯವಿಟ್ಟು ಈ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬೇಕಂಥೇಳಿ ನಾನು ಅತ್ಯಂತ ಖಡಾಖಂಡಿತವಾಗಿ ಆ ವ್ಯವಸ್ಥೆಯನ್ನು ಘೋಷಣೆಯನ್ನು ಕೂಗ್ತಾ ಇದ್ದೇನೆ. ಈ 2025-26 ಶೈಕ್ಷಣಿಕ ಸಾಲಿನ ಅವಧಿಯಲ್ಲಿಯೇ ಈ ಸಮುದಾಯಕ್ಕೆ ಒಂದು ಮೀಸಲಾತಿ ಜಾರಿಯಾಗಬೇಕು, ನಮಗದರ ಒಂದು ಮೀಸಲಾತಿ ಸಿಗಬೇಕು ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ನಮ್ಮ ಸಮಾಜ ಬಾಂಧವರು, ಯುವಕರು ಸ್ಪೆಷಲಿ ನಮ್ಮ ಗೋರ್ಮೆಂಟ್ ಟೀಚರ್ಸು ನಮ್ಮ ಕಾಲನಿಗೆ ಬಂದಾಗ, ನಮ್ಮ ಏರಿಯಾಗೆ ಬಂದಾಗ ಅವ್ರಿಗೆ ಸಹಕಾರ ಮಾಡಿ ಅವ್ರ ಜೊತೆ 61ನೇ ಕಾಲಮಲ್ಲಿ ಮಾದಿಗ ಅಂತ ಬರೆಸುವಂಥ ವ್ಯವಸ್ಥೆ ಆಗಲಿ. ಮತ್ತು ಎಲ್ಲರಿಗೆ ಹೇಳೋದಂತಂದರೆ ಸಿಸ್ಪೆನ್ಸಿಲಲ್ಲಿ ಯಾರು ಬರ್ಸಕ್ಕೆ ಹೋಗಬೇಡ್ರಿ, ಪೆನ್ನಲ್ಲಿ ಬರೆಸ್ರಿ ಅಂತ. ಯಾಕಂದರೆ ಸಿಸ್ಪೆನ್ಸಿಲಲ್ಲಿ ಬರೆಸಿದಾಗ ಅಳಿಸಿ ಅವರು ಬೇರೆ ಏನಾದರೂ ಹಾಕ್ಬೋದು. ಸೊ ಮತ್ತು ಎಲ್ಲ ಟೀಚರ್ಸ್ಗೂ ಕೂಡ ನಾನು ಮನವಿ ಏನು ಮಾಡ್ಕೋತೀನಿ ಅಂತಂದರೆ, ಏನು ಕಾಲಮಲ್ಲಿದೆ ಅದು ಮಾತ್ರ ದಯವಿಟ್ಟು ನೀವು ಫಿಲಪ್ ಮಾಡೋಕ್ಕೆ ಹೋಗ್ರಿ. ಮಾದಿಗ ಅಂತ ಮಾದರ್ ಇದ್ರೂ ಕೂಡ ಮಾತಂಗ ಎಲ್ಲ ಸಮಾಜದ ನಮ್ಮ ಕೆಲವೊಂದು ಸಮಾಜದಿದೆ, ಅವೆಲ್ಲ 61ನೇ ಕಾಲಮಲ್ಲಿ ಮಾದಿಗ ಅಂತಲೇ ದಯವಿಟ್ಟು ಅವ್ರು ನಮ್ಮ ಕೆಲವ್ರಿಗೆ ತಿಳುವಳಿಕೆ ಇಲ್ಲ, ಕೆಲವ್ರಿಗೆ ತಿಳುವಳಿಕೆ ಇದೆ, ಮಾದಿಗ ಅಂತ ಬರ್ಸ್ಕೊಡ್ರಿ. ಯಾರಾದರೂ ದಯವಿಟ್ಟು ಒತ್ತಾಯ ಮಾಡೋದಲ್ಲಿ ಖಂಡಿತ ನಮ್ಮ ಸಂಘಟನೆ ವತಿಯಿಂದ ನಾವು ಕಾನೂನು ಕ್ರಮ ತಗೋತೀವಿ. ಮತ್ತು ನಾನು ಇನ್ನೊಂದು ನಮ್ಮ ರಾಜ್ಯ ಸರ್ಕಾರಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಸುನೀತಾ ಐಹೊಳೆ, ನಾನು AICC ಅಬ್ಸರ್ವರ್ ಆಗಿ ರಾಜ್ಯ ಹೊರ ರಾಜ್ಯಕ್ಕೆಲ್ಲ ಕೆಲಸ ಮಾಡೀನಿ. ತೆಲಂಗಾಣ, ಕೇರಳ, ಅದರ್ವೈಸ್ ಎಲ್ಲ ಕಡೆ ಮಾಡಿದ್ದೀನಿ. KPCC ಕೋಆರ್ಡಿನೇಟರ್ ಆಗಿ ನಾನು ರಾಜ್ಯಾದ್ಯಂತ ಎಲ್ಲ ಕಡೆ ಕೆಲಸ ಮಾಡಿದ್ದೀನಿ. KPCC ಟ್ರೈನರ್ ಆಗಿ ಕೂಡ ನಾನು ಎಲ್ಲ ಕಡೆ ಟ್ರೈನಿಂಗ್ ಕೊಟ್ಟಿದ್ದೀನಿ. ದಯವಿಟ್ಟು ನನ್ನ ಮಾದಿಗ ಸಮಾಜದ ಒಂದು ಹೆಣ್ಮಗಳಾಗಿ ರಾಜ್ಯ ಹೊರ ರಾಜ್ಯಕ್ಕೆಲ್ಲ ಸಾಕಷ್ಟು ಮುಖಂಡರನ್ನು ಗೆಲ್ಸ್ಕೊಂಡು ಬರುವಂಥದ್ದಾಗಿದೆ. ಸಾಕಷ್ಟು ಮಾದಿಗ ಸಮಾಜದಿಂದ ಸಾಕಷ್ಟು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಓಟ್ ಬಂದಿದ್ದಾವೆ. ಸೊ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಸಾಕಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥ ಎಲ್ಲ ಮುಖಂಡರು ಕೂಡ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅಂತಂದ್ರೆ, ನಮ್ಮದು ಸಾಕಷ್ಟು ನಿಮಗೆ ಓಟ್ ಬಂದಿದ್ದಾವೆ, ನಾವು ಸ್ವಾಭಿಮಾನಿ ಜನಾಂಗ, ನಮ್ಮಲ್ಲಿ ನಮ್ಗೆ ದಯವಿಟ್ಟು ಅನ್ಯಾಯ ಮಾಡೋಕ್ಕೆ ಹೋಗ್ಬೇಡ್ರಿ ಸರ್ತಿ. ದಯವಿಟ್ಟು ನಮ್ಮಲ್ಲಿ ಎಷ್ಟು ಜನಾಂಗ ಇದ್ದಾವೆ ದಯವಿಟ್ಟು ನ್ಯಾಯವಾಗಿ ನಮ್ಗೆ ಸದಾಶಯವಾಗಿ ಜಾರಿಗೆ ಮಾಡಿರಿ ಅಂತ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಸಾಕಷ್ಟು ನಮಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆಗಿರ್ಬೋದು, DK ಶಿವಕುಮಾರ್ ಸಾಹೇಬರು ಆಗಿರ್ಬೋದು, ನಮ್ಮ ಶಾಸಕರು ಲಕ್ಷ್ಮಣ್ ಸವದಿಯವರು ಆಗಿರ್ಬೋದು, ರಾಜೀವ್ ಕಾಗೆಯವರು ಆಗಿರ್ಬೋದು, ನಮ್ಮ MP ಪ್ರಿಯಾಂಕಾ ಮೇಡಮ್ ಅವರು ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬೋದು, ಎಲ್ಲರ ಜೊತೆ ನಾವು ಕೆಲಸ ಮಾಡಿದ್ದೀವಿ. ರಾಜ್ಯಾದ್ಯಂತ ಎಲ್ಲರ ಜೊತೆ ಕೆಲಸ ಮಾಡಿದ್ದೀವಿ, ಎಲ್ಲರಿಗೂ ಸಹಕಾರ ಮಾಡಿದ್ದೀವಿ. ಎಲ್ಲರಿಗೂ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಕೂಡ ಕೊಟ್ಟಿದ್ದೀವಿ ಮಾದಿಗರು. ನಮ್ಮ ಸಮಾಜ ವತಿಯಿಂದ ಜಾಗೃತಿ ಕಾರ್ಯಕ್ರಮ ಕೂಡ ನಡೀತದೆ. ನೀವು ಎಲ್ಲರೂ ಶಾಸಕರು ಕೂಡ MP ಇರ್ಬೋದು, MLA ಇರ್ಬೋದು, ಎಲ್ಲರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಸಮಾಜ ಒಂದು ಹೆಣ್ಮಗಳಾಗಿ ನಿಮ್ದು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ, ದಯವಿಟ್ಟು ನಮಗೆ ಬೇರೆ ರೀತಿ ನಮ್ಗೆ ಹೋರಾಟ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ. ನಮ್ಮ ಸಮಾಜಕ್ಕೆ ಸಹಕಾರ ಮಾಡಿರಿ, ನಮ್ಮ ಸಮಾಜ ಸದಾಶಿವ ಆಯೋಗ ಜಾರಿ ಮಾಡಿರಿ ಅಂತ